ವಿಧಾನಸಭೆಯಲ್ಲಿ ನಿನ್ನೆಯೆಲ್ಲ ಕುಚಿಕು ಮಾತು. ಇಂದು ಪರಸ್ಪರ ನೇರ ವಾಗ್ದಾಳಿ, ಜೋರು ಜಟಾಪಟಿ ಶುರುವಾಗಿದೆ. ವಿಧಾನಸಭೆಯಲ್ಲಿ ನಿನ್ನೆಯೆಲ್ಲ ಕುಚಿಕು ಮಾತುಗಳು ಆದ್ರೆ ಹಿಂದೆ ಪರಸ್ಪರ ನೇರ ವಾಗ್ದಾಳಿ, ಜಟಾಪಟಿ. ಬಳ್ಳಾರಿ ಘರ್ಷಣೆ ವಿಚಾರವಾಗಿ ರೆಡ್ಡಿ ನಾಗೇಂದ್ರ ಜೋರ್ ಫೈಟ್. ಗಾಲಿರೆಡ್ಡಿ ಕೆಲ ಸುಳ್ಳು ಹೇಳಿದ್ದಾರೆ ಎಂದು ನಾಗೇಂದ್ರ ಆರೋಪವನ್ನ ಮಾಡಿದ್ದಾರೆ. ಕೈ ಕಾರ್ಯಕರ್ತರನ್ನ ಹುಡುಕಿ ಹೊಡಿತೀವಿ ಅಂತ ರಾಮುಲು ಧಮಕಿಯನ್ನ ಹಾಕಿದ್ರು. ಮತ್ತೆ ರಿಪಬ್ಲಿಕ್ ಬಳ್ಳಾರಿ ಮಾಡಲು ಹೊರಟಿದ್ದೀರಾ ಅಂತ ನಾಗೇಂದ್ರ ಪ್ರಶ್ನೆಯನ್ನ ಮಾಡಿದ್ದಾರೆ. ಇನ್ನು ನಿಮ್ಮ ಸರ್ಕಾರವೇನೂ ಇಲ್ಲ, ಆಗ್ಲೇ ಹೀಗೆ ಧಮಕಿನ? ಇದು ಯಾವ ನ್ಯಾಯ ಸ್ವಾಮಿ ಅಂತ ಗಾಲಿರೆಡ್ಡಿಗೆ ನಾಗೇಂದ್ರ ಪ್ರಶ್ನೆಯನ್ನ ಮಾಡಿದ್ದಾರೆ. ನಾಗೇಂದ್ರ ಹೇಳಿಕೆಗೆ ಆಕ್ಷೇಪ ತೆಗೆದ ಜನಾರ್ದನ ರೆಡ್ಡಿ, ಶ್ರೀರಾಮುಲು ಹುಡುಕಿ ಹೊಡೆಯುತ್ತೇವೆ ಅನ್ಲಿಲ್ಲ. ರಾಮುಲು ಬಗ್ಗೆ ಸಮರ್ಥನೆ ಮಾಡಿಕೊಂಡ ಜನಾರ್ದನ ರೆಡ್ಡಿ, ವಾಲ್ಮೀಕಿ ಸಮಾಜದಲ್ಲಿ ರಾಮುಲು ಎದುರು ನೀನು ನಾಯಕನಾಗೋಕೆ ಆಗಲ್ಲ. 100 ಜನ್ಮ ಹುಟ್ಟಿ ಬಂದ್ರು ಸಹಿತ ನೀನು ಲೀಡರ್ ಆಗೋಕೆ ಆಗಲ್ಲ. ನಾಗೇಂದ್ರ ವಿರುದ್ಧ ಗುಡುಗಿದ ಜನಾರ್ದನ ರೆಡ್ಡಿ, ಭಾರಿ ಗದ್ದಲ ಜೋರಾಗಿತ್ತು ವಿಧಾನಸಭೆಯಲ್ಲಿ ನಿನ್ನೆಲ್ಲ ಕುಚಿಕು ಮಾತುಗಳಿತ್ತು. ಇಂದು ಪರಸ್ಪರ ನೇರ ವಾಗ್ದಾಳಿಗಳು ಶುರುವಾಗಿ ಬಿಟ್ಟಿದೆ. ಏನೋ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಬಳ್ಳಾರಿ ಘರ್ಷಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾಗ್ದಾಳಿ ನಡೆಯಿತು. ಕೆಲವು ವಿಚಾರಗಳನ್ನ, ಅಸತ್ಯಗಳನ್ನ ಕೂಡ ಸತ್ಯವಾಗಿ ಬಿಂಬಿಸಿ ಹೇಳುವಂತದ್ದಕ್ಕೆ ನಿನ್ನೆ ಅವರು ಮಾತಾಡಿದಂತ ಸಂದರ್ಭದಲ್ಲಿ ನಮ್ಮ ಸದಸ್ಯರುಗಳಿಗೆ ಮತ್ತು ಎಲ್ಲಾ ಸದಸ್ಯರುಗಳಿಗೆ, ರಾಜ್ಯದ ಜನತೆಗೆ ದಿಕ್ಕು ತಪ್ಪಿಸುವಂತಹದ್ದು ಕೆಲಸ ಮಾಡಕೂಡದು ಅನ್ನುವಂಥ ವಿಚಾರದಿಂದ ನಾನು ಇವತ್ತು ಆ ಭಾಗದ ಜನಪ್ರತಿನಿಧಿಯಾಗಿ ಮಾತಾಡಲಿಕ್ಕೆ ಇಷ್ಟಪಡ್ತೀನಿ. ಮಾನ್ಯ ರಾಮುಲು ಅವರು ಬಹಳಷ್ಟು, ಅದರಲ್ಲಿ ವಿರೋಧ ಪಕ್ಷದ ನಾಯಕರು ಇರ್ತಾರೆ, ಅಲ್ಲಿ ಅದೇ ಸ್ಟೇಜ್ ಮೇಲೆ, ಅದೇ ವೇದಿಕೆ ಮೇಲೆ ಮಾನ್ಯ ಬೊಮ್ಮಾಯಿ ಅವರು ಇರ್ತಾರೆ, ಅನೇಕ ಸದಸ್ಯರು ಇರ್ತಾರೆ, ಬಹಳ ದೊಡ್ಡ ಟಾಲ್ ಲೀಡರ್ಸ್ ಎಲ್ಲ ಬರ್ತಾರೆ. ಅಲ್ಲಿ ಬಂದ್ಬಿಟ್ಟು ಅವ್ರಿಗೆಲ್ಲ ಕುಂತಾಗ ಅಧ್ಯಕ್ಷ ಇರ್ತಾರೆ, ಅವರೆಲ್ಲರ ಮುಂದೆನೆ ಕೂಡ ರಾಮುಲು ಅವರು ಅವ್ರ ಭಾಷಣದಲ್ಲಿ ಹೇಳ್ತಾರೆ, ಕಾಂಗ್ರೆಸ್ ಕಾರ್ಯಕರ್ತನ ನಾವು ಇನ್ನ ಮುಂದೆ 2029-28ಕ್ಕೆ ನಾವು ಅಧಿಕಾರದಲ್ಲಿ ಬರ್ತೀವಿ, ನಿಮ್ಮ ಕಾಂಗ್ರೆಸ್ ಕಾರ್ಯಕರ್ತನ ಹುಡುಕಾಡಿ ಹೊಡಿತೀವಿ, ನೀವು ಪಾತಾಳದಲ್ಲಿ ಇದ್ರೆ ಅಂತೇಳಿ ಬಹಿರಂಗವಾಗಿ ಹೇಳ್ತಾರೆ ಅವರು. ಇದು ಯಾವ ಕಾರಣ ಸ್ವಾಮಿ? ಇನ್ನ ಏನು ಇಲ್ಲ, ಅವರು ಇನ್ನ ಏನು ಬಂದಿಲ್ಲ. ಅಧಿಕಾರಕ್ಕೆ ಬಂದ ಮೇಲೆ, ಅದು ಜನತಾ ನ್ಯಾಯಾಲಯಕ್ಕೆ ಬಂದ ಮೇಲೆ ಅಧಿಕಾರಕ್ಕೆ ಯಾರು ಕೊಡ್ಬೇಕಂತೇಳಿ ಜನತಾ ನ್ಯಾಯಾಲಯದಲ್ಲಿ ತೀರ್ಮಾನ ಆಗುತ್ತೆ. ಇವತ್ತಿನ್ನ ಏನೂ ಆಗ್ಲಿಲ್ಲ. ಭರತ್ ರೆಡ್ಡಿ, ನಾನು ಭರತ್ ರೆಡ್ಡಿ ಬಗ್ಗೆ ನನ್ಗೇನು ಯಾವುದೇ ಇಲ್ಲ, ಬಟ್ ನಮ್ಮ ಶಾಸಕರನ್ನ ನೀನು ಎಲ್ಲಿದ್ರು ಕೂಡ, ಪಾತಾಳದಲ್ಲಿದ್ರು ಕೂಡ ಹುಡುಕಾಡಿ ಒದ್ದು ಓಡಿಸ್ತೀನಿ ಅಂತ ಹೇಳ್ತಾರೆ. ಇದು ಯಾವ ನ್ಯಾಯ ಸ್ವಾಮಿ? ನಾವು ಯಾವ ಪ್ರಪಂಚದಲ್ಲಿ ಇದೀವಿ ಇವಾಗ? ಕಳೆದ ಬಾರಿ ಆಗಿತ್ತು ರಿಪಬ್ಲಿಕ್ ಆಫ್ ಬಳ್ಳಾರಿ ಅಂತೇಳಿ, ಮತ್ತೆ ಮಾಡಕ್ ಹೊಂಟೀರಾ? ಅಧಿಕಾರ ಕೊಟ್ಟು ಕೂಡಲೇ ನಿಮ್ಗೆ ಆಯ್ತಾ? ನಮ್ಮ ಮನೆಗಳು ತೂರಿ ನಮ್ಮನ್ನು ಸರ್ವನಾಶ ಮಾಡ್ತೀರಾ? ಮುಗಿಸ್ಲಿ ಅವರು. ಇವತ್ತು ಮಾನ್ಯ ಸದಸ್ಯರೇ, ಒಂದ್ ಸೆಕೆಂಡ್ ರೆಡ್ಡಿ, ಆಯ್ತು, ಒಂದ್ ಸೆಕೆಂಡ್ ಲೆಟ್ ಹಿಮ್ ಫಿನಿಶ್. ನಾಗೇಂದ್ರ ಅವರು ಇದು ಮಾಡಿದ್ರೆ ನಿಮ್ಮ ಬೇರೆ. ಅಧ್ಯಕ್ಷರೇ, ಶ್ರೀರಾಮುಲು ಅವರು ಪಾತಾಳದಲ್ಲಿದ್ರು ಕೂಡ ಭರತ್ ರೆಡ್ಡಿ ಅವರನ್ನ ಹುಡುಕಿ ಹೊಡಿತೀನಿ ಅಂತ ಹೇಳಿಲ್ಲ. ವಿಡಿಯೋ ಮತ್ತೆ ನೋಡುವ, ಇಲ್ಲಿ ಚರ್ಚೆ ಮಾಡ್ರೆ ಆಗ್ತಾ ಇದ್ದಾನಲ್ಲ, ಸರ್ಕಾರ ಎಲ್ಲಿ ಹುಡುಕ್ತಾರೆ? ಸರ್ಕಾರ ಇನ್ವೆಸ್ಟಿಗೇಷನ್ ಮಾಡಿ ಭರತ್ ರೆಡ್ಡಿನ ಬಂಧನ ಮಾಡದೆ ಹೋದ ಪಕ್ಷದಲ್ಲಿ, ಯಾಕಂದ್ರೆ ಭರತ್ ರೆಡ್ಡಿ ಗನ್ಮ್ಯಾನ್ಗಳೇ ಕೊಲೆ ಮಾಡಿರೋ ಕಾರಣ ಭರತ್ ರೆಡ್ಡಿನ ಅರೆಸ್ಟ್ ಮಾಡಿಲ್ಲ ಇದುವರೆಗೂ ಕೂಡ. ಅವ್ರನ್ನ ಅರೆಸ್ಟ್ ಮಾಡಿಲ್ಲ ಅಂತಂದ್ರೆ ನಾನು ನಮ್ಮ ಅಧಿಕಾರ ಬಂದ ಮೇಲೆ ಎಲ್ಲಿ ಪಾತಾಳದಲ್ಲಿ ಬಚ್ಚಿದ್ರು ಕೂಡ ಹುಡುಕಿ ಇಟ್ಕೊಂಡು ಬರ್ತೀವಿ ಅಂತ ಅವ್ರು ಹೇಳಿರೋದು. ಅಷ್ಟೇ ಆಗ್ಲಿ, ತಪ್ಪು ಮಾಹಿತಿ ಸದಸ್ಯರಿಗೆ ಹರಿದ್ರು ಅಂತ ಹೇಳ್ತಾ ಇದೆಯಲ್ಲ. ಶ್ರೀರಾಮುಲು ವಾಲ್ಮೀಕಿ ನಾಯಕ ಕರ್ನಾಟಕ ರಾಜ್ಯದಲ್ಲಿ. ಶ್ರೀರಾಮುಲು ಮುಂದೆ ನಿನ್ನ ಜೀವನದಲ್ಲಿ 100 ಜನ್ಮ ಎತ್ತಿದ್ರು ಮಾಡ್ತಾ ಇದ್ದೆ. ನಾಳೆ
ನೀನ್ ಏನ್ ನಿಮ್ಮ ಹೇಳ್ತಿದ್ದೆ ಚಾಲೆಂಜ್ ನೀನ್ ನೋಡ್ತಿದ್ದ ಸ್ವೀಕಾರ ನಾನು. ಮಾಡಿ.